breathable, comfortable and also fitting ಕೂಡ ಪರ್ಫೆಕ್ಟ್ ಆಗಿದೆ. 152 ಸೈಜ್ ಎಕ್ಸೆಸ್ ಇಂದ ಹಿಡಿದು ಡಬಲ್ ಎಕ್ಸೆಲ್ ತನಕ ಪ್ರತಿಯೊಬ್ರು ಸನ್ ಪ್ರೊಟೆಕ್ಷನ್ ಅಂಡ್ ಆಲ್ಸೋ ವರ್ಕ್ಔಟ್ ಬೋತ್ ಮೆನ್ ಅಂಡ್ ವುಮೆನ್ ಇಬ್ರು ಕೂಡ ಯೂಸ್ ಮಾಡಬಹುದು. ಹುಡುಗಿರಿಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಪ್ರಾಡಕ್ಟ್, ನಾಟ್ ಟು ಲೌಡ್ ಬಟ್ ಸ್ಟಿಲ್ ಮೇಕ್ಸ್ ಅ ಸ್ಟೇಟ್ಮೆಂಟ್. ನಿಮ್ಗೆ ಒಂದು ಮ್ಯಾಜಿಕ್ ಪ್ರಾಡಕ್ಟ್ ತರ ಯೂಸ್ ಆಗುತ್ತೆ. ಚೈನ್ ನಿಮ್ಗೆ ಇಂಡೋ ವೆಸ್ಟರ್ನ್ ಔಟ್ಫಿಟ್ಸ್ ಇಂದ ಹಿಡಿದು ಟ್ರೆಡಿಷನಲ್ ಔಟ್ಫಿಟ್ಸ್ ತನಕ ಟಾನಿಶ್ ಆಗೋದಿಲ್ಲ. ಇಟ್ ಇಸ್ ಅ ಟಾಪ್ ನಾಚ್ ಕ್ವಾಲಿಟಿ. ಲಾಂಗ್ ಟರ್ಮ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡಬಹುದು. ₹152 ಸೊ ಸ್ಕಿನ್ ಫ್ರೆಂಡ್ಲಿ ಕೂಡ. ನೆಕ್ಸ್ಟ್ ವೆಕೇಶನ್ ಗೆ ಬೈ ಮಾಡಿದ್ರೆ ಸಿಕ್ಕಾಪಟ್ಟೆ $270. ಅಷ್ಟು ಈಸಿಯಾಗಿ ಕಟ್ ಕೂಡ ಆಗಲ್ಲ. 1000 ಸತಿ ಹುಡುಕ್ಬಿಟ್ಟಿದೀನಿ, ಅದು ಆರಾಮಾಗಿ ಅಡ್ಜಸ್ಟ್ ಆಗುತ್ತೆ. ನೀವು ಪ್ರಾಡಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ಈ ಒಂದು ವೇಸ್ಟ್ ಚೈನ್ ಮೇನ್ ಕ್ಯಾರೆಕ್ಟರ್ ಎನರ್ಜಿ ಇರುತ್ತೆ. ಡೆಫಿನೆಟ್ಲಿ ಯು ಹ್ಯಾವ್ ಟು ಚೆಕ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ನೀವು ಆಲ್ರೆಡಿ ಥಂಬ್ನೇಲ್ ಅಲ್ಲಿ ನೋಡಿರೋ ತರ ಇಟ್ ಇಸ್ ಅ ಮಿನಿ ಸವಾನಾ ಹಾಲ್. ಸೊ ನನ್ನ ಥರ್ಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಒಂದು ವೇಸ್ಟ್ ಚೈನ್. ಈ ಒಂದು ವೇಸ್ಟ್ ಚೈನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ? ನನಗಂತೂ ಫುಲ್ ಅವಾಗೋಯ್ತು ಈ ಒಂದು ವೇಸ್ಟ್ ಚೈನ್ ಮೇಲೆ. ಸೊ ಈ ಒಂದು ಚೈನ್ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ನೀವು ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಚೈನ್ ಈ ತರ ಪರ್ಲ್ಸ್ ಇಂದ ಇದೆ ಅಂಡ್ ಆಲ್ಸೋ ಇಟ್ ಹ್ಯಾಸ್ ಅ ಹಾರ್ಟ್ ಪೆಂಡೆಂಟ್ ಇನ್ ಇಟ್. ಲೆಟ್ ಮೀ ಶೋ. See, it has a heart pendant in it, which add-ons to the beauty of this chain. This is just elegant and minimalistic. Usually waist chain ಹಾಕೊಳ್ಳೋರು ತುಂಬಾ ಮಿನಿಮಲಿಸ್ಟಿಕ್ ಆಗಿರ್ಲಿ, ತುಂಬಾ ಜಿಗಿ ಜಿಗಿ ಇರೋದ್ ಬೇಡ, ಜಾಸ್ತಿ ಡಿಸೈನ್ಸ್ ಇರೋದ್ ಬೇಡ ಅಂತ ಇಷ್ಟಪಡ್ತಾರೆ. ಅಂತವ್ರಿಗೆ ಹೇಳ್ ಮಾಡಿಸಿದಂತಹ ಪ್ರಾಡಕ್ಟ್ ಇದು. ಅದೇನೋ ಹೇಳ್ತಾರಲ್ಲ, ನಾಟ್ ಟು ಲೌಡ್ ಬಟ್ ಸ್ಟಿಲ್ ಮೇಕ್ಸ್ ಅ ಸ್ಟೇಟ್ಮೆಂಟ್ ಅಂತ, ಆ ತರ ಇದೆ ಈ ಪ್ರಾಡಕ್ಟ್. ಈ ಒಂದು ಚೈನ್ ನಿಮ್ಗೆ ಇಂಡೋ ವೆಸ್ಟರ್ನ್ ಔಟ್ಫಿಟ್ಸ್ ಇಂದ ಹಿಡಿದು ಟ್ರೆಡಿಷನಲ್ ಔಟ್ಫಿಟ್ಸ್ ತನಕ ಪರ್ಫೆಕ್ಟ್ ಆಗಿ ಆರಾಮಾಗಿ ಮ್ಯಾಚ್ ಆಗುತ್ತೆ. ಅಂಡ್ ಇದು ಸಿಕ್ಕಾಪಟ್ಟೆ ಲೈಟ್ ವೇಟ್ ಅಂಡ್ ಆಲ್ಸೋ ಸ್ಕಿನ್ ಫ್ರೆಂಡ್ಲಿ ಕೂಡ. ಆಲ್ಸೋ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿರುತ್ತೆ. ನೀವು ಹಾಕಿದಾಗ ಲೈಟ್ ವೇಟ್ ಇರೋದ್ರಿಂದ ನಿಮ್ಗೆ ಹಾಕಿದೀವೋ ಇಲ್ವೋ ಅನ್ನೋ ಫೀಲ್ ಇರುತ್ತೆ, ಬಟ್ ಸ್ಟಿಲ್ ಹಾಕೊಂಡಾಗ ಒಂದು ಕ್ಲಾಸ್ ಲುಕ್ ಕೊಡುತ್ತೆ. ಇದ್ರ ಸೈಜ್ ಬಗ್ಗೆ ನಿಮ್ಗೆ ಏನಾದ್ರೂ ಒಂದು ಟೆನ್ಷನ್ ಇದ್ರೆ ಆ ಟೆನ್ಷನ್ ಬೇಡ. ಸ್ಟಾರ್ಟಿಂಗ್ ಫ್ರಮ್ ದ ಸೈಜ್ ಎಕ್ಸೆಸ್ ಇಂದ ಹಿಡಿದು ಡಬಲ್ ಎಕ್ಸೆಲ್ ತನಕ ಪ್ರತಿಯೊಬ್ರು ಕೂಡ ಈ ಒಂದು ವೇಸ್ಟ್ ಚೈನ್ ಯೂಸ್ ಮಾಡಬಹುದು. ಈ ತರ ಒಂದು ಚೈನ್ ಇರೋದ್ರಿಂದ ಈ ಒಂದು ವೇಸ್ಟ್ ಚೈನ್ ನನ್ಗೆ ಸಿಕ್ಕಿದ್ದು ₹270. ಅಷ್ಟು ಈಸಿಯಾಗಿ ಕಟ್ ಕೂಡ ಆಗಲ್ಲ, ಸೊ ಸ್ವಲ್ಪ ಗಟ್ಟಿನೇ ಇದೆ. ಯು ಆರ್ ಲುಕಿಂಗ್ ಫಾರ್ ಅ ವೇಸ್ಟ್ ಚೈನ್ ವಿಚ್ ಇಸ್ minimalistic and also beautiful, then this product is a must try for you. So let's move on to our next product.
ಓಕೆ, ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಮೂವ್ ಆಗಕ್ ಮುಂಚೆ ಕ್ಯಾನ್ ವಿ ಟೇಕ್ ಅ ಸೆಕೆಂಡ್ ಟು ಅಪ್ರಿಶಿಯೇಟ್ ದಿಸ್ ಪ್ರಾಡಕ್ಟ್. ಅಂಡ್ ಆಲ್ಸೋ ಈ ಒಂದು ಪ್ರಾಡಕ್ಟ್ ನಾನು ಇಂಟರ್ನೆಟ್ ಅಲ್ಲಿ 1000 ಸತಿ ಹುಡುಕ್ಬಿಟ್ಟಿದ್ದೀನಿ ಅನ್ಸುತ್ತೆ. ಒಂದ್ಸತಿ ನೋಡಿದ್ದೆ, ಬಟ್ ಇಟ್ ವಾಸ್ ಔಟ್ ಆಫ್ ಸ್ಟಾಕ್. ಅದಾಗಿದ್ಮೇಲೆ ನನಗೆ ಈ ಒಂದು ಪ್ರಾಡಕ್ಟ್ ಎಲ್ಲೂ ಕೂಡ ಸಿಕ್ತಿತ್ತು, ಬಟ್ ವಿತ್ ಅ ಡಿಫ್ರೆಂಟ್ ಪೆಂಡೆಂಟ್ಸ್, ಡಿಫ್ರೆಂಟ್ ಶಾಮ್. ಸೊ ನನಗೆ ಅದೊಂದು ಸ್ವಲ್ಪನೂ ಇಷ್ಟ ಆಗ್ತಿರ್ಲಿಲ್ಲ. ಐ ಬ್ಯಾಡ್ಲಿ ವಾಂಟೆಡ್ ಟು ಬೈ ದಿಸ್. ಅಂಡ್ ಬಿಕಾಸ್ ಆಫ್ ಸವಾನಾ, ನಾನು ಹೇಳ್ತೀನಲ್ಲ, ಕೆಲವೊಂದು ಪ್ರಾಡಕ್ಟ್ಸ್ ನನಗೆ ಎಲ್ಲೂ ಸಿಗದೆ ಇರೋದು ಸವಾನಾದಲ್ಲಿ ಸಿಗುತ್ತೆ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಸವಾನಾ. ಸೊ ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಒಂದು ಚಾಮ್ ನೆಕ್ಲೆಸ್. ಲೆಟ್ ಮಿ ಜಸ್ಟ್ ಓಪನ್ ಇಟ್ ಅಂಡ್ ಶೋ ಇಟ್ ಟು ಯು. ಸೊ ಈ ಒಂದು ಪ್ರಾಡಕ್ಟ್ ನ ನೀವು ನಿಮ್ಮ ನೆಕ್ಸ್ಟ್ ವೆಕೇಶನ್ ಗೆ ಬೈ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಟ್ರಸ್ಟ್ ಮೀ, ನೀವೇನಾದ್ರೂ ಬೀಚ್ ಸೈಡ್ ಏನಾದ್ರು ಹೋಗ್ತಿದ್ದೀರಾ ಅಂತಂದ್ರೆ ದಿಸ್ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಸೊ ಈ ಒಂದು ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಬೀಚ್ ವೆಕೇಶನ್ ಏನಿರುತ್ತೆ, ನಿಮ್ಮ ಔಟ್ಫಿಟ್ ಜೊತೆಗೆ ಇದು ಸಿಕ್ಕಾಪಟ್ಟೆ ಕಾಂಪ್ಲಿಮೆಂಟ್ ಮಾಡುತ್ತೆ. ಸೊ ದಿಸ್ ಇಸ್ ದ ಪ್ರಾಡಕ್ಟ್. ಸೊ ಇದ್ರಲ್ಲಿ ಎಲ್ಲಾ ಚಾಮ್ಸ್ ಪ್ರಾಪರ್ ಆಗಿ ನಿಮಗೆ ತೋರ್ಸಕ್ ಆಗಲ್ಲ. ಇಲ್ಲೆಲ್ಲಾದ್ರೂ ಮೇಲ್ಗಡೆ ನಾನು ವಿಡಿಯೋ ಹಾಕಿರ್ತೀನಿ, ಕಂಪ್ಲೀಟ್ ಆಗಿ ಇದ್ರದ್ದು ಚಾಮ್ಸ್ ಎಲ್ಲ ಏನೇನಿದೆ ಪ್ರಾಪರ್ ಆಗಿ ನಾನು ಅದ್ರಲ್ಲಿ ತೋರಿಸಿರ್ತೀನಿ. ಇದ್ರ ಚಾಮ್ಸ್ ಏನಿದೆ, ಇಟ್ ಇಸ್ ರಿಯಲಿ ವೆರಿ ಕ್ಯೂಟ್ ಅಂಡ್ ಆಲ್ಸೋ ಲೈಟ್ ವೆಯ್ಟ್. ಅಂಡ್ ಒನ್ ಮೋರ್ ಥಿಂಗ್, ಮೇನ್ ಈ ತರ ಒಂದು ಸರಗಳನ್ನ ನಾವು ತಗೊಂಡಾಗ ನಮ್ಗೆ ಏನು ಒಂದು ಭಯ ಇರುತ್ತೆ ಅಂತ ಅಂದ್ರೆ, ಹುಡುಗಿರ್ಗೆ ಬೇಸಿಕಲಿ ತುಂಬಾ ಬೇಗ ಟಾರ್ನಿಶ್ ಆಗ್ಬಿಡುತ್ತೆ ಅನ್ನೋ ಒಂದು ಭಯ ಇರುತ್ತೆ. ಸೊ ಈ ಒಂದು ಚೈನ್ ಅಷ್ಟು ಈಸಿಯಾಗಿ ಟಾರ್ನಿಶ್ ಆಗೋದಿಲ್ಲ. ಅಂಡ್ ನೀವು ಇದನ್ನ ನೆಕ್ ಮೇಲೆ ವೇರ್ ಮಾಡಿದಾಗ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಅಂಡ್ ಆಲ್ಸೋ ಆ ಮೇನ್ ಕ್ಯಾರೆಕ್ಟರ್ ಎನರ್ಜಿ ಇರುತ್ತಲ್ಲ, ಅಂತ ಲೆವೆಲ್ ಎನರ್ಜಿ ಕೂಡ ನಿಮಗ್ ಬರುತ್ತೆ. ಬಿಕಾಸ್ ನೀವು ಫೋಟೋಸ್ ಅಲ್ಲಿ ಆಗಿರ್ಬೋದು, ವಿಡಿಯೋಸ್ ಅಲ್ಲಿ ಆಗಿರ್ಬೋದು, ಬೀಚ್ ಸೈಡ್ ಹೋದಾಗ ಅಥವಾ ಬೇಸಿಕ್ ಆಗಿ ನೀವೆಲ್ಲಾದ್ರೂ ಈಚೆ ಹೋಗ್ತಿದ್ದಾಗ ಈ ಒಂದು ಚೈನ್ ನ ವೇರ್ ಮಾಡೋದ್ರಿಂದ ನಿಮ್ಗೆ ಒಂದು ಮೇನ್ ಕ್ಯಾರೆಕ್ಟರ್ ಎನರ್ಜಿ ಬರುತ್ತೆ. ಬೇಕಾದ್ರೆ ನೀವು ಇದನ್ನ ಪರ್ಚೇಸ್ ಮಾಡಿ ಹಾಕೊಂಡು ಫೋಟೋಸ್ ಅಥವಾ ವಿಡಿಯೋಸ್ ಮಾಡಿ ನೋಡಿ, ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಅಂಡ್ ನೀವು ಇದ್ರಲ್ಲಿ ನೋಡ್ಬೋದು, ಇದರಲ್ಲಿ ಫಿಶ್ ಇದೆ, ಈವಿಲ್ ಐ ಇದೆ, ಸನ್ ಇದೆ, ಸ್ಟ್ರಾಬೆರಿ, ಹಾರ್ಟ್, ಪರ್ಲ್ಸ್ ಪ್ರತಿಯೊಂದು ಇದೆ. ಒಂಥರ ಬೀಚ್ ಗೆ ಮಾಡ್ಸಿದಂತಹ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು ಇದು. ಅಂಡ್ ಇದ್ರದ್ದು ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತ ಹೇಳಿದ್ರೆ, ನೀವ್ ಈಚೆಗಡೆ ಹೋದಾಗ ಸಿಕ್ಕಾಪಟ್ಟೆ ಸನ್ನಿ ಡೇಸ್ ಅಲ್ಲಿ ಏನಾದ್ರು ನೀವು ಇದನ್ನ ವೇರ್ ಮಾಡ್ತಿದ್ದೀರಾ ಅಂತ ಅಂದ್ರೆ, ಯೂಶಲಿ ಚೈನ್ಸ್ ಏನಾಗುತ್ತೆ, ನಾವ್ ಈ ತರ ವೇರ್ ಮಾಡಿದಾಗ ಹಿಂಗೆ ಸ್ಟಿಕ್ ಆಗೋ ಚಾನ್ಸಸ್ ಇರುತ್ತೆ. ಇದ್ರದ್ದು ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಎಷ್ಟೇ ಬಿಸಿಲಿದ್ರು ಇದು ಸ್ಟಿಕ್ ಅಂತೂ ಆಗಲ್ಲ ನಿಮ್ಮ ಒಂದು ಕತ್ ಮೇಲೆ. ಈ ಒಂದು ಪ್ರಾಡಕ್ಟ್ಸ್ ನಿಮ್ಗೆ ಸಿಂಪಲ್ ಟಾಪ್ಸ್ ಇಂದ ಹಿಡಿದು ಬೀಚ್ ವೇರ್ಸ್ ಅಂಡ್ ಆಲ್ಸೋ ಕ್ಯಾಶುಯಲ್ ಡ್ರೆಸ್ಸಸ್ ಎಲ್ಲ ಔಟ್ಫಿಟ್ಸ್ ಗೂ ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಅನ್ನೋ ಒಂದು ಫೀಲ್ ಕೊಡುತ್ತೆ. ಐ ಮೀನ್ ಇಟ್ ರಿಯಲಿ ಗೋಸ್ ವೆಲ್ ವಿತ್ ಆಲ್ ದ ಔಟ್ಫಿಟ್. ಅಂಡ್ ಐ ಗಾಟ್ ದಿಸ್ ಪ್ರಾಡಕ್ಟ್ ಫಾರ್ ₹590. ಐ ಫೆಲ್ಟ್ ಇಟ್ ಇಸ್ ಅ ವರ್ತ್ ಪ್ರಾಡಕ್ಟ್ ಬಿಕಾಸ್ ಇದು ಅಷ್ಟು ಈಸಿಯಾಗಿ ಟಾರ್ನಿಶ್ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ನನಗೆ ಈ ಪ್ರಾಡಕ್ಟ್ ₹590 ಕೊಟ್ರೆ ವರ್ತ್ ಅನ್ನಿಸ್ತು. ಏನಕ್ಕಂದ್ರೆ ನೀವು ₹100 ಕೊಟ್ಟು 5 ಚೈನ್ ನ ತಗೊಂಡು ಒಂದ್ಸತಿ ಹಾಕಿದ ತಕ್ಷಣ ಅದು ಕಪ್ಪಾಗಿ ಹೋಗ್ಬಿಟ್ರೆ ಇಟ್ ಇಸ್ ಆಫ್ ವೇಸ್ಟ್. ಮತ್ತೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಈ ತರ ಒಂದು ಪ್ರಾಡಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ಅಷ್ಟು ಈಸಿಯಾಗಿ ಟಾರ್ನಿಶ್ ಆಗದೆ ಇರೋ ಕಾರಣ ಲಾಂಗ್ ಟರ್ಮ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡಬಹುದು. ಸೊ ಇಟ್ ಇಸ್ ವರ್ತ್ ಬೈಯಿಂಗ್. ಸೊ ಲೆಟ್ಸ್ ಮೂವ್ ಆನ್ ಟು ಅವರ್ ನೆಕ್ಸ್ಟ್ ಪ್ರಾಡಕ್ಟ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಹುಡುಗಿರಿಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಪ್ರಾಡಕ್ಟ್. ಏನು ಅಂತ ಹೇಳಿದ್ರೆ, ಇಟ್ ಇಸ್ ಅಡ್ಜಸ್ಟಬಲ್ ವೇಸ್ಟ್ ಬಕೆಟ್ ಫಾರ್ ಲೂಸ್ ಪ್ಯಾಂಟ್ಸ್. ಇದ್ರಲ್ಲಿ ನಿಮ್ಗೆ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ಆಲ್ ಓವರ್ ಇಂಟರ್ನೆಟ್ ನೀವು ಒಂದಷ್ಟು ವೆರೈಟೀಸ್ ನ ನೋಡ್ಬೋದು. ಬಟ್ ನನಗೆ ಅಷ್ಟು ವೆರೈಟೀಸ್ ಅಲ್ಲಿ ಫ್ಲವರ್ ಸ್ವಲ್ಪ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಬಿಕಾಸ್ ಯಾವ್ದೇ ಒಂದು ಗ್ರ್ಯಾಂಡ್ ಟಾಪ್ಸ್ ಹಾಕ್ದಾಗ್ಲೂ ಫ್ಲವರ್ಸ್ ಹಾಕ್ದಾಗ ಒಂದು ಮಿನಿಮಲಿಸ್ಟಿಕ್ ಲುಕ್ ಕೊಡುತ್ತೆ ಅಂತ. ಈ ಪ್ರಾಡಕ್ಟ್ ಅಲ್ಲಿ ನನಗೆ 2 ಪೀಸ್ ಬಂದಿದೆ. ಐ ಡೋಂಟ್ ನೋ, 1 more ಪೀಸ್ ನಾನು ಇಲ್ಲೆಲ್ಲೋ ಮಿಸ್ ಮಾಡ್ಬಿಟ್ಟಿದ್ದೀನಿ. ಸೊ ತೋರ್ಸಕ್ ಆಗ್ತಾ ಇಲ್ಲ. ಐ ಆಮ್ ಸೋ ಸಾರಿ. 1 ಪೀಸ್ ನಾನು ನಿಮ್ಗೆ ಕರೆಕ್ಟ್ ಆಗಿ ತೋರಿಸ್ತೀನಿ. ಸೊ ನೀವು ನೋಡ್ಬೋದು. ಸೊ ಈ ತರ ಬರುತ್ತೆ ಈ ಒಂದು ಪ್ರಾಡಕ್ಟ್. ಎರಡೂ ಈ ತರ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಬರುತ್ತೆ. ಹಿಂದೆಗಡೆ ಇದರಲ್ಲಿ ನಿಮ್ಗೆ ಈ ತರ ಒಂದು ಹಿಂದೆಗಡೆ ಈ ತರ 2 ಕಡೆಗೂ ನಿಮ್ಗೆ ಎಲ್ಲೆಲ್ಲಿ ಬೇಕು ಆ ತರ ಈ ತರ ಹಾಕೊಂಡ್ ಆಗಿದ್ಮೇಲೆ ಈ ಒಂದು ಪಾರ್ಟ್ ಏನಿದೆ, ಈ ಹೋಲ್ ಒಳಗಡೆ ಜಸ್ಟ್ ಈ ತರ ಹಾಕ್ಬಿಟ್ಟು ಈ ತರ ಲಾಕ್ ಮಾಡ್ಬೇಕು ಅಷ್ಟೇ. ಸೊ ಈ ತರ ಲಾಕ್ ಮಾಡಿದಾಗ ಆರಾಮಾಗಿ ಪ್ಯಾಂಟ್ ಅಲ್ಲಿ, ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಹಾಕ್ತಿದೀರ ಅಂದ್ರೆ ಈ ತರ ಪ್ಯಾಂಟ್ ಅಲ್ಲಿ ಆಗಿರ್ಬೋದು, ಟಾಪ್ ಅಲ್ಲಿ ಆಗಿರ್ಬೋದು, ಆರಾಮಾಗಿ ಅಡ್ಜಸ್ಟ್ ಆಗುತ್ತೆ. ಈ ತರ ಎಷ್ಟೊಂದು ಡಿಸೈನ್ಸ್ ಅವೈಲೇಬಲ್ ಇದೆ. ನನಗೆ ಪರ್ಸನಲಿ ಇಷ್ಟ ಆಗಿದ್ದು ಈ ಒಂದು ಫ್ಲವರ್. ಅಂಡ್ ಈ ಪ್ರಾಡಕ್ಟ್ ನನಗೆ ಸಿಕ್ಕಿದ್ದು ₹152. ಹುಡುಗಿರಂದ್ರೆ ದಪ್ಪ ಸಣ್ಣ ಆಗ್ತಾನೆ ಇರ್ತೀವಿ. ಸೊ ಅವಾಗ ನಮ್ದು ಸೊಂಟದ ಸೈಜ್ ಏನಿರುತ್ತೆ ಅದು ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಲೂಸ್ ಆದಾಗ ಅದನ್ನ ಬಿಸಾಕ್ಬಿಡ್ಬೇಕಾಗುತ್ತೆ ಅಥವಾ ವೇರ್ ಮಾಡಕ್ ಆಗಲ್ಲ, ಚೆನ್ನಾಗ್ ಕಾಣಿಸಲ್ಲ ಇರುತ್ತೆ. ಅಂಡ್ ಮೋಸ್ಟ್ ಫಾರ್ಮೋಸ್ಟ್ ಥಿಂಗ್ ಏನಂತ ಅಂದ್ರೆ, ನನ್ಗಂತೂ ಬೆಲ್ಟ್ ಹಾಕೋದಂದ್ರೆ ಇಷ್ಟನೇ ಇಲ್ಲ. ಸೊ ಆತರ ಏನಾದ್ರು ನೀವು ಬೆಲ್ಟ್ ಹಾಕಕ್ ಇಷ್ಟ ಪಡ್ದಿರೋ ಹುಡುಗಿರಾಗಿದ್ರೆ ಈ ಪ್ರಾಡಕ್ಟ್ ನಿಮ್ಗೆ ಒಂದು ಮ್ಯಾಜಿಕ್ ಪ್ರಾಡಕ್ಟ್ ತರ ಯೂಸ್ ಆಗುತ್ತೆ. ಸೊ ನೀವು ಕೂಡ ಬೇಗ ಹೋಗಿ ಈ ಒಂದು ಪ್ರಾಡಕ್ಟ್ ನ ಬೈ ಮಾಡಿ, ಬಿಕಾಸ್ ಇಟ್ ಇಸ್ ವರ್ತ್ ಬೈಯಿಂಗ್ ಅಂತ ಹೇಳ್ತೀನಿ. ಸೊ ಈ ಒಂದು ಪ್ರಾಡಕ್ಟ್ ನ ತೋರಿಸಿದ್ರ ಮೂಲಕ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ದಿಸ್ ವಾಸ್ ಇಟ್ ಫಾರ್ ದ ಮಿನಿ ಸವಾನಾ ಹಾಲ್. ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಯ್ತು ಅಂತ. ಲಾಸ್ಟ್ ಟೈಮ್ ಒಬ್ರು ಕಮೆಂಟ್ ಅಲ್ಲಿ ಕೇಳಿದ್ರು ದಟ್ ನೀವ್ ಯಾವ್ದೇ ಪ್ರಾಡಕ್ಟ್ಸ್ ನ ತೋರಿಸಿದ್ರು ವೇರ್ ಮಾಡಿ ತೋರಿಸಿ, ಸೊ ದಟ್ ನಮಗೂ ಅದ್ರ ಔಟ್ಪುಟ್ ಹೆಂಗ್ ಬರುತ್ತೆ ಅಂತ
ಗೊತ್ತಾಗುತ್ತೆ ಅಂತ. ಸೊ ಅವ್ರಿಗೋಸ್ಕರ ಪ್ರತಿಯೊಂದು ಪ್ರಾಡಕ್ಟ್ ನಾನು ವೇರ್ ಮಾಡಿ ತೋರಿಸ್ತಿದ್ದೀನಿ. ಸೊ ಅಪ್ಕಮಿಂಗ್ ಎಲ್ಲಾ ವಿಡಿಯೋಸ್ ಅಲ್ಲಿ ಕೂಡ ಔಟ್ಪುಟ್ ಹೇಗ್ ಬರುತ್ತೆ ಅಥವಾ ಹಾಕೊಂಡಾಗ ಹೇಗ್ ಕಾಣಿಸ್ತೀವಿ ಪ್ರತಿಯೊಂದನ್ನು ನಾನು ಮಾಡಿ ತೋರಿಸ್ತೀನಿ. ಸೊ ಆತರ ಏನಾದ್ರೂ ಸಣ್ಣ ಪುಟ್ಟದ್ದು ನಿಮ್ಗೆ ನನ್ನ ವಿಡಿಯೋಸ್ ಅಲ್ಲಿ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಅಥವಾ ನೀವು ಇದನ್ನ ಆಡ್ ಆನ್ ಮಾಡಿ ನಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಪ್ಲೀಸ್ ಟು ಕಮೆಂಟ್ ಆನ್. ಪ್ರತಿಯೊಂದು ಕಮೆಂಟ್ ಇಗ್ನೋರ್ ಮಾಡ್ದಂಗೆ ನಾನು ಪ್ರತಿಯೊಂದನ್ನು ಫಾಲೋ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಟೈಮ್ ಯಾರು ಹೇಳಿದ್ರಿ ಈ ವಿಡಿಯೋ ನಿಮ್ಗೋಸ್ಕರ ಪ್ರತಿಯೊಂದನ್ನು ವೇರ್ ಮಾಡಿ ಟೈಮ್ ತಗೊಂಡು ನಾನು ಈ ವಿಡಿಯೋನ ನಿಮಗೆ ತೋರಿಸ್ತಿದ್ದೀನಿ. ಇದನ್ನ ಹೇಳೋದ್ರ ಮೂಲಕ ಈ ವಿಡಿಯೋನ ಇಲ್ಲಿಗೆ ಮುಗಿಸೋ ಟೈಮ್ ಬಂದಿದೆ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ರಿಗೂ ಸಿಗ್ತೀನಿ. ನಾನು ಯಾವ ತರ ವಿಡಿಯೋಸ್ ಮಾಡಿದ್ರೆ ನಿಮ್ಗೆ ಇಷ್ಟ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಆ ತರ ವಿಡಿಯೋಸ್ ಮೂಲಕ ನಾನು ನಿಮ್ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ರಿಗೂ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಲವ್ ಯು ಆಲ್. ಬಾಯ್.